ಅಮ್ಮ ಸಾಕಮ್ಮ. ಇನ್ನೊಂದು ಸ್ವಲ್ಪ ಕುಡಿ ಕಂದ. ನೀನು ಬೆಳಗಿಂದ ಏನು ತಿಂದಿಲ್ಲ, ಪ್ಲೀಸ್ ಸ್ವಲ್ಪ ಕುಡಿ. ಮಿಂಚು, ನಿನ್ನ ಈ ರೀತಿ ನೋಡೋದಕ್ಕೆ ನಾವೆಲ್ಲರೂ ಆ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ವಿ ಗೊತ್ತಾ? ಅಂದಹಾಗೆ ನೀನು ಯಾರಿಗೂ ಕೇಳದೆ ಸ್ಕೂಲಿಂದ ಯಾಕಮ್ಮ ಹೋದೆ? ಅಜ್ಜಿ, ನಾನು ನಿಮಗೆ ಹೇಗೆ ಹೇಳಲಿ? ಅಪ್ಪ ಅಮ್ಮ ಮಹಿಮಾ ಅತ್ತೆಗೆ ತತ್ತು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸ್ಕೂಲ್ ಬಿಟ್ಟು ಹೋಗಿದ್ದು. ಮಿಂಚು, ನನಗಿಷ್ಟು ಭಯ ಆಗಿತ್ತು ಗೊತ್ತಾ? ನನ್ನ ದೇವ್ರ ಹತ್ರ ಎಷ್ಟು ಕೇಳ್ಕೊಂಡೆ ಗೊತ್ತಾ? ಬೇಕಾದ್ರೆ ಅತ್ತನ್ನೇ ಕೇಳು. ಹೌದು ಮಿಂಚು, ನೀನು ಬರೋವರೆಗೂ ಊಟನೇ ಮಾಡಲ್ಲ ಅಂತ ಎಷ್ಟು ಆಟ ಆಡ್ದಿದ್ದ ಗೊತ್ತಾ ಅಪ್ಪು? ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಮಿಂಚು, ನಿನ್ಗೇನಾದ್ರೂ ಬೇಜಾರಾಯ್ತಾ? ಮಿಂಚು ಸಾರಿ ಮಿಂಚು. ಹೇ ಇಲ್ಲ ಅಪ್ಪು, ನಿನ್ನೆ ನನಗೆ ಯಾಕೆ ಬೇಜಾರು? ಹೌದು, ನೀನ್ ಯಾಕೆ ನನಗೂ ಹೇಳ್ದೆ ಸ್ಕೂಲ್ ಬಿಟ್ಟೋದೆ? ನೋಡು ಮಿಂಚು, ನಮ್ಗೆ ಯಾರಿಗೂ ನಿನ್ನ ಮೇಲೆ ಒಂದು ಸ್ವಲ್ಪನೂ ಬೇಜಾರಿಲ್ಲ. ಆದರೆ ನೀನು ಕಳೆದೋಗಿದ್ಯಾ ಅಂತ ನಮಗೆಲ್ಲ ತುಂಬಾ ಟೆನ್ಷನ್ ಆಗಿತ್ತು. ನೀನು ಕೊನೆಗೆ ಸಿಕ್ಕಿದೆಯಲ್ಲ, ನಮಗೆಲ್ರಿಗೂ ತುಂಬಾ ಖುಷಿ ಆಯಿತು. ಆದರೆ ಇನ್ನು ಯಾವತ್ತೂ ಈ ಥರ ಮಾಡಬಾರ್ದು, ಓಕೆ? ಪುಟಿ, ಎಲ್ಲಿಗೆ ಹೋಗಿದ್ದೆ ಪುಟ್ಟಿ? ಯಾಕಿಂತ ಕೆಲಸ ಮಾಡ್ದೆ? ಈ ಪಪ್ಪನ ಕ್ಷಮಿಸ್ಬಿಡು ಪುಟ್ಟಿ. ನಮ್ಮಿಂದ ತಪ್ಪಾಗಿದೆ. ನಾವು ನಿರ್ಧಾರ ತಗೊಂಡಿದ್ದು ತಪ್ಪಾಗಿತ್ತು. ಇಲ್ಲ ಪಪ್ಪ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಸ್ಕೂಲಿಂದ ತಪ್ಪಿಸ್ಕೊಂಡು ಹೋಗಿಲ್ಲ ಅಂದರೆ ಈ ಥರ ಆಗ್ತಾ ಇರಲಿಲ್ಲ ಅಲ್ವಾ? ಇಲ್ಲ ಪುಟ್ಟಿ, ಮನೆ ಬಿಟ್ಟು ಹೋಗ್ಬೇಕು ಅಂತ ನೀನು ಯೋಚನೆ ಮಾಡಿದ್ದು ಒಂದು ದಿವಸದಲ್ಲ ಅನ್ಸುತ್ತೆ. ಬಹಳ ದಿವಸದಿಂದ ನಿನ್ನ ಮನಸ್ಸೆಲ್ಲ ನೋವಿತ್ತು ಅನ್ಸುತ್ತೆ. ನಮ್ಮಿಂದ ತಪ್ಪಾಗಿದೆ, ನಾವು ಗಮನಿಸಿರ್ಲಿಲ್ಲ. ನಾವೆಲ್ಲ ಸೇರಿ ನೀನು ನೋವು ಕೊಟ್ಬಿಟ್ವಿ. ಇನ್ಮೇಲೆ ನೀನೆಲ್ಲೂ ಕಳಿಸಲ್ಲ ಪುಟ್ಟ. ನೀನು ನಮ್ಮ ಜೊತೆಲೇ ಇರ್ತೀಯ. ನಿಜವಾಗ್ಲೂ ನಾ ಪಪ್ಪ? ನಿಜವಾಗ್ಲೂ ಪುಟ್ಟಿ, ಒಂದು ಮಾತು ಹೇಳ್ತೀನಿ ಪುಟ್ಟ. ನೀನಿಲ್ಲ ಅಂದಾಗ ನೀನು ನೋಡೋ ಭಾಗ್ಯನೇ ಇಲ್ವೇನೋ. ಈ ಜನ್ಮಲ್ಲಿ ಮತ್ತೆ ನಾನು ನಿನ್ನ ಹತ್ರ ಮಾತಾಡೋಕ್ಕಾಗದೇ ಇಲ್ವೇನೋ ಅಂದ್ಕೊಂಡಿದ್ದೆ. ದೇವ್ರದೇ, ನೀನು ಮತ್ತೆ ಸಿಕ್ಕಿದೆಯಲ್ಲ, ನಮ್ಗೆ ಅಷ್ಟೇ ಸಾಕು. ಉಸಿರು ಬಂದಾಗಾಯ್ತು. ನಿಜ ಹೇಳ್ಬೇಕಂದ್ರೆ ಇವತ್ತು ಎಲ್ಲರ ಅದೃಷ್ಟ ಚೆನ್ನಾಗಿತ್ತು. ಇನ್ನು ಅರ್ಧ ಗಂಟೆ ಲೇಟ್ ಆಗಿದ್ರೆ ಎಲ್ರಿಗೂ ತುಂಬ ತೊಂದರೆ ಆಗಿರೋದು. ಬಟ್ ಒಳ್ಳೇದಾಯಿತು, ಮಗು ಸಿಕ್ಕಿದ್ದು ಎಲ್ರಿಗೂ ಸೇಫ್ ಆಯಿತು.